ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೌದು ಅತ್ತೆಯವರೇ, ನನಗೂ ಹಾಗೆ ಅನಿಸ್ತು. ನಿಮ್ಮನ್ನೊಂದು ಮಾತು ಕೇಳೋಣ ಅಂತ ಫೋನ್ ಮಾಡಿದೆ. ನಿಮ್ಮ ಮನಸ್ಸಲ್ಲೂ ಅದೇ ಇದೆ ಅಂದರೆ ನಾವು ಮದುವೆ ವಿಷಯ ಮುಂದುವರಿಸ್ತೀವಿ. ಶ್ರಾವಣಿಗೆ ಇಷ್ಟವಾದವ್ರನ್ನೇ ಕೊಟ್ಟು ಮದುವೆ ಮಾಡ್ತೀವಿ. ಶ್ರಾವಣಿ ಚೆನ್ನಾಗಿರ್ತಾಳೆ, ನೀವೇನು ಯೋಚನೆ ಮಾಡಬೇಡಿ. ಸರಿ ಅತ್ತೆಯವರೇ, ನಾನೇನಾದ್ರು ವಿಷಯ ಇದ್ದರೆ ನಿಮಗೆ ಮತ್ತೆ ಫೋನ್ ಮಾಡ್ತೀನಿ. ನೀವು ಒಂದ್ಸಲ ಬಂದು ಹೋಗಿದ್ರೆ ಚೆನ್ನಾಗಿರೋದು. ಆಗಲಿ ಶ್ರಾವಣಿಗೆ ಹೇಳ್ತೀನಿ. ಓಕೆ. ಮದುವೆ ವಿಷಯನ ಅತ್ತೆಯವ್ರಿಗೆ ಹೇಳಿದ್ದಾಯ್ತು. ಈಗ ಸ್ವಲ್ಪ ಸಮಾಧಾನ. ಅತ್ತೆಯವ್ರು ಹೇಳಿದಾಗೆ ಅವಳು ಇಷ್ಟಪಡುವಂಥ ಹುಡುಗನ್ನೇ ಹುಡುಕ್ಬೇಕು. ಶ್ರಾವಣಿನ ಒಳ್ಳೆ ಮನೆಗೆ ಸೇರಿಸಿದ್ರೆ ಅತ್ತೆಯವ್ರಿಗೆ ಖುಷಿ ಆಗುತ್ತೆ. ಆ ಮೂಲಕನಾದರೂ ನನ್ನಿಂದ ಅವ್ರಿಗಾಗಿರೋ ಬೇಸರಕ್ಕೆ ಪ್ರಾಯಶ್ಚಿತ್ತ ಆದಾಗುತ್ತೆ. ಹೋಗಲೇ ಹಿಡ್ಕೋವಾಗ ಹುಡುಗ ಹಿಡ್ಕೊಂಡಿದ್ದಾರೆ. ಎಷ್ಟು ಕೆಲಸ ಮಾಡ್ತಾನೋ ಇಲ್ಲಿ. ಸುಬಾ ಪರವಾಗಿಲ್ಲ ಕಣ, ನಾನು ತಗೊಂಡೋಗ್ತೀನಿ. ನಿಂಗೆ ಯಾಕೆ ಶ್ರಮ? ಆಯ್ತು ಬಾಬಾ. ಇದು ಕಲ್ಯಾಣ ಮಂಟಪ ಹೇಳಿದ್ನ ನೋಡಿದ್ರ? ಅಯ್ಯೋ, ಮದುವೆ ಡೇಟ್ ಏನು ಫಿಕ್ಸ್ ಆಗಿಲ್ಲ. ಊರ್ ಮುಂಚೆ ಯಾರ ಕಲ್ಯಾಣ ಮಂಟಪ ನೋಡ್ತಾರ ಸುಬ್ಬು? ಅಳಿಂದ್ರೆ, ಯಾವ ಕಾಲದಲ್ಲಿದ್ದೀರ ನೀವು? ಮಗು ಹುಟ್ಟಕ್ಕೆ ಮುಂಚೆನೆ ಸ್ಕೂಲ್ ಅಡ್ಮಿಷನ್ ಮಾಡಿಸೋ ಕಾಲ ಇದು. ಮೊದಲು ಕಲ್ಯಾಣ ಮಂಟಪ ಹುಡುಕಿ ಯಾವ್ಯಾವ ಡೇಟ್ ಫ್ರೀ ಇದೆ ಅಂತ ಗುರ್ತು ಮಾಡಿಕೊಂಡು ತಗೊಂಬನ್ನಿ. ಆಮೇಲೆ ಆ ಡೇಟ್ ನೋಡಿ ಫಿಕ್ಸ್ ಮಾಡೋಣ. ನಾನು ಜೋಯಿಸ್ರ ಹತ್ರ ಮಾತಾಡ್ತೀನಿ. ಒಳ್ಳೆ ರಾಜಯೋಗ ಇರೋ ಮುಹೂರ್ತನೇ ಹುಡುಕ್ತೀನಿ. ಆಯ್ತು ಬಿಡಿ ಮಾವ, ನೀವ್ ಹೇಳಿದ್ಮೇಲೆ ಮುಗೀತು. ಕಲ್ಯಾಣ ಮಂಟಪದ ಜೊತೆ ಇನ್ವಿಟೇಷನ್ ಪ್ರಿಂಟ್ ಮಾಡಿಸ್ಬಿಡ್ತೀನಿ. ಡೇಟ್ನ ಆಮೇಲೆ ಬರ್ಕೋಣ. ಯಾವ ನೀವು ಒಂದು ಚೀರೆ ಇಟ್ಕೊಳ್ಳೋದಲ್ಲ. ಸುಬ್ಬು, ದುಡ್ಡು ಕಾಸು ವ್ಯವಸ್ಥೆ ಎಲ್ಲ ಆಯ್ತಾನಪ್ಪ? ನೋಡೋಣಪ್ಪ, ಒಂದಷ್ಟು ಚಂದ ಹತ್ರ ಕೈ ಸಾಲ ಕೇಳಿದ್ದೀನಿ, ಕೊಡ್ತೀನಿ ಅಂತಲೂ ಹೇಳಿದ್ದಾರೆ. ಅದು ಬಿಟ್ಟು ಒಂದು 2-3 ಕಡೆ ಚೀಟಿ ಹಾಕಿದ್ದೆ, ಅದು ಇನ್ನೇನು ಆಗೋಗುತ್ತೆ. ಸಾಲನೋ ಸೋಲನೋ ವರನ್ ಮದುವೆ ಸಕ್ಕದಾಗುತ್ತೆ. ನೀನೇನು ಯೋಚನೆ ಮಾಡ್ಬೇಡ. ನಾನು ಯಾಕೋ ಯೋಚನೆ ಮಾಡಲಿ? ನೀನು ಅನ್ಕೊಂಡಿದ್ದೆಲ್ಲ ಹಾಗೇ ಆಗುತ್ತೆ. ನಿಂದು ರಾಜಯೋಗ. ಹೋಗು, ಕೈ ಕಾಲು ಮುಖ ತೊಳ್ಕೊಂಬ, ಹೋಗು. ಅನಂತ ಶಯನ ಅಲ್ಲ, ನನಗೆ ಈ ಸುಬ್ರಹ್ಮಣ್ಯನ ಮೇಲೆ ನಿಮಗೆ ಎಷ್ಟು ಪ್ರೀತಿ, ಎಷ್ಟು ಕಾಳಜಿ ಇದೆ ಅಂತ ಗೊತ್ತಾಗುತ್ತೆ. ನೀವು ಹೇಳಿದ ಹಾಗೆ ನಮ್ಮ ಸುಬ್ರಹ್ಮಣ್ಯ ಕಾರ್ತಿಕೇಯನಿಗೆ ರಾಜಯೋಗ, ಆದ್ರೆ ಮಹಾರಾಣಿ ಬರಬೇಕಷ್ಟೇ. ನೋಡಿ ಅನಂತ ಶಯನ ಪದ್ಮನಾಭ, ಈಗ ನಮ್ಮ ಕಾರ್ತಿಕೇಯ ಅಷ್ಟೊಂದು ಖರ್ಚು ಮಾಡಿ ತಂಗಿ ಮದುವೆ ಮಾಡಿಸ್ತಾ ಇದ್ದಾನೆ. ಅವನು ಹೆಗಲ ಮೇಲಿರೋ ಅಷ್ಟು ಭಾರದಲ್ಲಿ ಸ್ವಲ್ಪ ಭಾರನಾದ್ರೂ ನೀವು ಕಡಿಮೆ ಮಾಡಬಹುದಲ್ಲ? ನಾನು ಭಾರ ಕಡಿಮೆ ಮಾಡಿದ ಹೇಗೆ ಬೀಗ್ರೆ? ವೆರಿ ಸಿಂಪಲ್. ನಮ್ಮ ವರಲಕ್ಷ್ಮಿ ಮದುವೆ ನಡೆಯುತ್ತಲ್ಲ, ಅದೇ ಮಂಟಪದಲ್ಲಿ ಅದೇ ಖರ್ಚಿನಲ್ಲಿ ನಮ್ಮ ಕಾರ್ತಿಕೇಯನ ಮದುವೆನೂ ನಡೆದು ಬಿಟ್ರೆ ಹೇಗೆ ಅಂತ. ನಮ್ಮ ಸುಬ್ಬು ಮದುವೆನಾ? ಖರ್ಚು ಉಳಿಯುತ್ತೆ, ನಮ್ಮ ಕಾರ್ತಿಕೇಯನ ಹೊಸ ಜೀವನನೂ ಶುರುವಾಗುತ್ತೆ. ಎಂತೀರಾ? ಇದ್ದಕ್ಕಿದ್ದಾಗೆ ಮದುವೆ ಅಂದ್ರೆ ಆಗೋ ಮಾತಾ? ಅವನಿಗೆ ಒಳ್ಳೆ ಹುಡುಗಿ ಸಿಗ್ಬೇಕಲ್ವೇ? ಹುಡುಗಿ 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 ಬಗ್ಗೆ ಯೋಚನೆ ಮಾಡ್ತಿದ್ದೀರಲ್ಲ ನೀವು ಅನಂತ ಶಯನ. ನೀವು ಹೇಳಿದಾಗೆ ನಮ್ಮ ಕಾರ್ತಿಕೇಯನದು ರಾಜ ಯೋಗ ಅಂದ್ರೆ ಅವನಿಗೆ ಮಹಾರಾಣಿನೇ ಸಿಗ್ತಾಳೆ. ಅವಳು ಯಾರು ಅಂದ್ರೆ ತಗೊಳ್ಳಿ. ನಮ್ಮ ಬೀಗರು ಏನೋ ಹೇಳ್ತಾ ಇದ್ರು, ಅದನ್ನೇ ಕೇಳ್ತಾ ಇದ್ದೆ. ನಮ್ಮ ಸುಬ್ಬುಗೆ ಮದುವೆ
ಕಾಪಿ ಅದು ವಿಶಾಲು ಅದು ಏನಂತಂದ್ರೆ ನಮ್ಮ ಸುಬ್ರಹ್ಮಣ್ಯ ಅಷ್ಟೆಲ್ಲ ಕೆಲಸಗಳನ್ನ ಮೈ ಮೇಲೆ ಹಾಕೊಂಡು ಅಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾನೆ. ನಾವೆಲ್ಲರೂ ಸೇರ್ಕೊಂಡು ಅವನಿಗೆ ಹೆಗಲು ಸೇರಿಸಿ ಸ್ವಲ್ಪನಾದ್ರೂ ಕೆಲಸನ ಕಡಿಮೆ ಮಾಡ್ಬೋದಲ್ಲ ಅಂತ. ಏನ್ ಗೊತ್ತಾ ವಿಶಾಲು, ನೋಡೋ ಹುಡುಗ ಒಳಗಡೆ ಹೋಗಿದ್ದಾನೆ, ಏನ್ ಮಾಡ್ತಾ ಇದ್ದಾನೋ ಏನೋ, ಪಾಪ ಅವನಿಗೆ ಏನಾದ್ರು ಕುಡಿಯಕ್ಕೆ ದಣದು ಬಂದಿರ್ತಾನೆ, ಏನಾದ್ರು ಮಾಡ್ಬಿಡ್ತಾನೆ. ಅದು ಅನಂತ ಶಯನ ಪದ್ಮನಾಭ, ಕಾಪಿ ತಣ್ಣಗಾಗ್ತಿದೆ ಕುಡಿರಿ, ಬಿಸ್ಕೆಟ್ ಬೇಕಾದ್ರೆ ಕಳಿಸ್ತೀನಿ. ನಡಿ ವಿಶಾಲ್ ಬಾ, ವಿಶಾಲ್ ಬಾ. ವಂದನ, ಶ್ರಾವಣಿಗೆ ಒಳ್ಳೆ ಕಡೆ ಹುಡುಗ ಸಿಗಬೇಕು. ಅದ್ಯಾರೋ ನಿನ್ ಕಡೆ ಇದ್ದಾರೆ ಅಂತ ಹೇಳ್ದಲ್ಲ, ಯಾರು? ಅದೇ ರೀ, ಶಿವಮೊಗ್ಗದಲ್ಲಿ ಶಂಕರ್ ನಾರಾಯಣ್ ಅಂತ ದೊಡ್ಡ ಬಿಸ್ನೆಸ್ ಮ್ಯಾನ್, ಅವ್ರ ಮಗ. ಈಗಷ್ಟೇ ಅವನ್ಗೆ ಬೆಸ್ಟ್ ಯೂತ್ ಐಕಾನ್ ಅವಾರ್ಡ್ ಅಂತ ಕೂಡ ಬಂದಿದ್ಯಂತೆ. ಮನೆ ಕಡೆನೂ ಚೆನ್ನಾಗೇ ಇದ್ದಾರೆ, ಹುಡುಗ ಬುದ್ಧಿವಂತ ಬೇರೆ. ಹೌದು, ನಾನು ಆ ಹುಡುಗನ ಬಗ್ಗೆ ಕೇಳಿದ್ದೀನಿ. 3 ಹೊತ್ತು ಬಿಸ್ನೆಸ್ ಅಂತ ದೇಶ ಸುತ್ತಾ ಇರ್ತಾನೆ. ಅವನು ನಮ್ಮ ಶ್ರಾವಣಿನ ಹೇಗೆ ಚೆನ್ನಾಗಿ ನೋಡ್ಕೋತಾನೆ. ಅದ್ರ ಬದಲು ಹೋಮ್ ಮಿನಿಸ್ಟರ್ ಮಗನೇ ಬೆಸ್ಟ್. ನಮಗೂ ಒಂದು ಒಳ್ಳೆ ಕಡೆ ಮದುವೆ ಮಾಡಿಸಿದ್ವಿ ಅನ್ನೋ ಖುಷಿ ಇರುತ್ತೆ, ಅಣ್ಣನಿಗೂ ಸಮಾಧಾನ ಇರುತ್ತೆ. ಅದು ಅಲ್ಲದೆ ಅವರಿಬ್ರು ಪೊಲಿಟಿಕ್ಸ್ ಅಲ್ಲಿ ಇರೋದ್ರಿಂದ ಅನುಕೂಲನೂ ಆಗುತ್ತೆ. ರೀ, ಪಾಲಿಟಿಕ್ಸ್ ಅಲ್ಲಿ ಇರೋದು ಭಾವ, ಶ್ರಾವಣಿ ಅಲ್ಲ. ಯಾವಾಗ್ಲೂ ಪಾಲಿಟಿಕ್ಸು, ಎಲೆಕ್ಷನ್ಸು, ಪಾರ್ಟಿ ಮೀಟಿಂಗ್ಸು ಅಂತ ಓಡಾಡ್ಕೊಂಡಿದ್ರೆ ನಮ್ ಶ್ರಾವಣಿನ ಚೆನ್ನಾಗಿ ನೋಡ್ಕೊಳಕ್ ಎಲ್ಲಾಗತ್ತೆ. ನಮ್ ಶ್ರಾವಣಿಗೆ IAS, ಬಿಸ್ನೆಸ್ ಮ್ಯಾನು ಅಥವಾ ಡಾಕ್ಟರ್ ಸಿಕ್ಕಿದ್ರೆ ಚೆನ್ನಾಗಿರತ್ತೆ. ಅಪ್ಪ ಅಮ್ಮ ಇಬ್ರು ಏನ್ ಮಾತಾಡ್ತಿದ್ದೀರಾ? ಮದುವೆ ಬಗ್ಗೆ. ಮದ್ವೆನಾ? ನಾನಿನ್ನು ಹೈಸ್ಕೂಲ್ ಓದ್ಬೇಕು, ಕಾಲೇಜ್ ಓದ್ಬೇಕು. ನಂಗೆ ಇಷ್ಟು ಬೇಗ ಮದ್ವೆ ಎಲ್ಲ ಬೇಡ ಅಪ್ಪ. ಈ ಕಳ್ಳಿ, ಮದ್ವೆ ನಿನ್ಗಲ್ಲ, ನಿಮ್ಮ ಮಕ್ಕಳಿಗೆ. ನಿನಗೆ ಒಂದು ಒಳ್ಳೆ ಭಾವ ಸಿಗ್ಬೇಕಲ್ವಾ? ದೊಡ್ಡಪ್ಪ ಖಡಾಖಂಡಿತವಾಗಿ ಹೇಳಿದರೆ ಒಳ್ಳೆ ಸಂಬಂಧ ಹುಡುಕಬೇಕು ಅಂತ, ಅದಕ್ಕೆ ನಾವು ನೋಡ್ತಾ ಇದ್ದೀವಿ. ಹಾಗಾದ್ರೆ ಸುಬ್ಬು ಕತೆ? ಹೌದು ಅಪ್ಪ, ಶ್ರಾವಣಿ ಅಕ್ಕಂಗೆ ಒಳ್ಳೆ ಸೂಪರ್ ಜೋಡಿನೇ ಹುಡುಕ್ಬೇಕು. ನನ್ನ ಫ್ರೆಂಡ್ಸ್ ಇಲ್ಲಿ ಯಾರನ್ನಾದ್ರು ಸಜೆಸ್ಟ್ ಮಾಡ್ಲಾ? ಈ ತಲಹಟ್ಟೆ, ಮಕ್ಳು ತರ ಇರ್ಬೇಕು, ಹೋಗಾಡ್ಕೋಗು. ಏಯ್, ಅವಳು ತಮಾಷೆ ಮಾಡ್ತೀಯ, ನೀನ್ ಯಾಕೆ ಕೋಪ ಮಾಡ್ಕೋತೀಯ? ಇಲ್ಲ ಅಪ್ಪ, ನಾನು ತಮಾಷೆ ಮಾಡ್ತಾ ಇಲ್ಲ. ನನ್ನ ಫ್ರೆಂಡ್ಸ್ ಅಲ್ಲೂ ಒಳ್ಳೊಳ್ಳೆ ಹುಡುಗರು ಇದ್ದಾರೆ. ಶ್ರಾವಣಿ ಅಕ್ಕ ಒಪ್ಕೊಂಡ್ಬಿಟ್ರೆ ಮದ್ವೆ ಮಾಡಿಸ್ಬಿಡ್ಬೋದಲ್ಲ. ಹೌದೌದು, ನೀನು ನಿಜವಾಗ್ಲೂ ಪ್ರಯೋಜನ ಆಗಿದೆಯಾ? ನಿಮ್ ಮುದ್ದು ಜಾಸ್ತಿ ಆಗಿದೆ, ಅವಳು ಹೀಗೆ ಆಡ್ತಿರೋದು. ಅಯ್ಯೋ ನಿನ್ನ, ನಾನು ಮುದ್ದು ಮಾಡೋದಕ್ಕೂ ಇವಳು ಈ ರೀತಿ ಆಡೋದಕ್ಕೂ ಏನೇ ಸಂಬಂಧ? ಎಲ್ಲದಕ್ಕೂ ನನ್ನ ದೂರಕ್ಕೆ ಬರಬೇಡ. ಅಂದ್ರೆ ಇದೆಲ್ಲ ನನ್ನಿಂದ ಆಗ್ತಿದೆ ಅಂತ ಹೇಳ್ತಿದ್ದೀರಾ? ಸ್ಟಾಪ್. ನನ್ನ ಮಿಸ್ಸಲ್ಲಿ ನೀವಿಬ್ರು ಯಾಕೆ ಜಗಳ ಮಾಡ್ತಿದ್ದೀರಾ? ನೀವಿಬ್ರು ಏನೋ ಮಾತಾಡ್ತಿದ್ರಲ್ಲ, ಆ ಮಾತೇ ಚೆನ್ನಾಗಿತ್ತು. ಅದನ್ನೇ ಮುಂದುವರಿಸಿ, ನಾನೇ ಮುಂದಕ್ಕೆ ಹೋಗ್ತೀನಿ. ಒಟ್ನಲ್ಲಿ ಒಂದು ಒಳ್ಳೆ ಹುಡುಕಿ ಶ್ರಾವಣಿಗೆ ಮದುವೆ ಮಾಡಿದ್ರೆ ಸಾಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.